ಓಂ ಶಾಂತಿ. ಮುರಳಿಯ ದಿನಾಂಕ 24/3/2022. मीठे बच्चे, एकांत में बैठ पढ़ाई करो तो धारणा बहुत अच्छी होगी. सवेरे सवेरे उठकर विचार सागर मंथन करने की आदत डालो. ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡಿರಿ. ಆಗ ಧಾರಣೆ ಬಹಳ ಚೆನ್ನಾಗಿ ಆಗಬಹುದು. ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಹಾಕೊಳ್ಳಿ. प्रश्न: फुल पास होना है तो कौन से ख्याल आने चाहिए, कौन से नहीं आने चाहिए? ಸಂಪೂರ್ಣ ರೀತಿಯಿಂದ ಪಾಸ್ ಆಗಬೇಕಾದರೆ ಯಾವ ವಿಚಾರಗಳು ಬರಬೇಕು, ಯಾವ ವಿಚಾರಗಳು ಬರಬಾರದು. फुल पास होने के लिए सदा यही ख्याल रहे कि हमें रात दिन खूब मेहनत करके पढ़ना है. अपनी अवस्था ऐसी ऊंची बनानी है जो बाप दादा के दिल तख्त पर बैठ सके. ಸಂಪೂರ್ಣ ಪಾಸ್ ಆಗಬೇಕಾದರೆ ಸದಾ ಇದೇ ವಿಚಾರ ನಡೀತಾ ಇರಲಿ. ನಾನು ರಾತ್ರಿ ಹಗಲು ಪರಿಶ್ರಮ ಪಟ್ಟು ಓದಬೇಕು. ನನ್ನ ಅವಸ್ಥೆಯನ್ನು ಉನ್ನತ ಅವಸ್ಥೆಯನ್ನಾಗಿ ಮಾಡಿಕೊಳ್ಳಬೇಕು. ಬಾಪ್ ದಾದಾರವರ ಹೃದಯ ಸಿಂಹಾಸನದ ಮೇಲೆ ನಾನು ಕೂಡಬೇಕು. नींद को जीतने वाला बनना है, ಖುಷಿ ಮೇ ರಹನಾ ಹೈ. ನಿದ್ದೆಯನ್ನು ಗೆಲ್ಲುವಂಥವರಾಗಬೇಕು, ಖುಷಿಯಲ್ಲಿ ಇರಬೇಕು. ಬಾಕಿ ಯಹ ಖ್ಯಾಲ್ ಕಭಿ ನಹೀ ಆನಾ ಚಾಹಿಯೆ कि ड्रामा में व नसीब में जो होगा वह मिल जाएगा. यह ख्याल अलबेला बना देता है. ಆದರೆ ನಾಟಕದಲ್ಲಿ ಇದ್ದರೆ, ಅದೃಷ್ಟದಲ್ಲಿ ಇದ್ದರೆ ಪುರುಷಾರ್ಥ ಮಾಡ್ತೀನಿ, ಅದೃಷ್ಟದಲ್ಲಿ ನಾಟಕದಲ್ಲಿ ಇದ್ದಷ್ಟೇ ನನಗೆ ಸಿಗುವುದು ಎಂದು ಯಾವತ್ತೂ ವಿಚಾರ ಮಾಡಬೇಡಿ. ಆ ರೀತಿಯಲ್ಲಿ ವಿಚಾರ ಮಾಡುವುದು ಅಂದರೆ ಹುಡುಗಾಟಿಕೆ ಮಾಡುವುದಾಗಿದೆ. ಗೀತ್: ತುಮೇ ಪಾಕೆ ಹಮ್ನೆ ಜಹಾಂ ಪಾ ಲಿಯಾ, ಜಮೀನ್ ತೋ ಜಮೀನ್ आसमान पा लिया. ओम शांति. बच्चों ने गीत का अर्थ समझा. बेहद के बाप से अभी हमको बेहद का वर्षा मिल रहा है. बच्चे बाप से फिर विश्व के स्वराज्य का वर्षा पा रहे हैं. जिस विश्व की बादशाही को तुमसे कोई छीन न सके. तुम सारे विश्व के मालिक बनते हो. वहाँ कोई हदें नहीं रहेगी. एक बाप से तुम एक ही राजधानी लेते हो. ಮಕ್ಕಳು ಹಾಡಿನ ಅರ್ಥವನ್ನು ತಿಳ್ಕೊಂಡ್ರು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಿಶ್ವದ ರಾಜ್ಯವನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಆ ರಾಜ್ಯವನ್ನು ನಮ್ಮಿಂದ ಯಾರೂ ಕಸ್ಕೊಳ್ಳೋದಿಲ್ಲ. ಆ ರಾಜ್ಯದಲ್ಲಿ ಯಾವುದೇ ಸೀಮೆಗಳು ಇರೋದಿಲ್ಲ. ಜೋ ಏಕ ಹಿ ಮಹಾರಾಜ ಮಹಾರಾಣಿ राज्य चलाते, एक बाप फिर एक राजधानी, जिसमें कोई ಪಾರ್ಟಿಷನ್ नहीं. ಪರಮಾತ್ಮನು ಒಬ್ಬನೇ, ಅವನು ಸ್ಥಾಪನೆ ಮಾಡುವಂತಹ ರಾಜ್ಯವು ಒಂದೇ ಆಗಿರ್ತದೆ. ಅಲ್ಲಿ ಯಾವುದೇ
ರೀತಿಯ ವಿಭಜನೆ ಇರೋದಿಲ್ಲ, ವಿಭಾಗಗಳು ಇರೋದಿಲ್ಲ. तुम जानते हो भारत में एक ही महाराजा महारानी लक्ष्मी नारायण की राजधानी थी, सारे विश्व पर राज्य करते थे. उसको अद्वैत राजधानी कहा जाता है. ಭಾರತದಲ್ಲಿ ಒಬ್ಬನೇ ನಾರಾಯಣ ಮತ್ತು ಲಕ್ಷ್ಮಿಯ ರಾಜ್ಯ ಇತ್ತು. ಇಡೀ ವಿಶ್ವದ ಮೇಲೇ ಅವರ ಅಧಿಕಾರ ಇತ್ತು. ಅಲ್ಲಿ ಯಾರೂ ಅವರಿಗೆ ವಿರೋಧ ಮಾಡುವಂಥವರು ಇರಲಿಲ್ಲ. ಆ ರಾಜಧಾನಿಗೆ ಅದ್ವೈತ ರಾಜಧಾನಿ ಅಂದರೆ ಅಲ್ಲಿ ಎರಡು ಮತ ಇಲ್ಲ, ಎರಡು ಧರ್ಮಗಳು ಇಲ್ಲ, ಎರಡು ಪಕ್ಷಗಳು ಇಲ್ಲ. ದ್ವೈತ ಅಂದರೆ ಎರಡು, ಅದ್ವೈತ ಅಂದರೆ ಒಂದು. ಸೊ ಆ ಅದ್ವೈತ ರಾಜಧಾನಿಯೇ ನಿಮ್ಮ ಸ್ವರ್ಗ ಆಗಿತ್ತು. जो एक ने स्थापन की तुम बच्चों द्वारा. ಅದನ್ನು ಸ್ಥಾಪನೆ ಮಾಡಿದವರು ಒಬ್ಬನೇ, ನಿಮ್ಮ ಮೂಲಕ ಅದನ್ನು ಸ್ಥಾಪನೆ ಮಾಡ್ತಾನೆ. फिर तुम बच्चे विश्व की राजाई भोगेंगे. तुम जानते हो हर 5000 वर्ष के बाद हम यह राजाई लेते हैं. फिर आधा कल्प पूरा होने से हम यह राजाई गवाते. फिर बाबा आकर राजाई प्राप्त कराते. यह है हार और जीत का खेल. माया से हारे हार है, श्रीमत से तुम रावण पर जीत पाते हो. तुम्हारे में कोई बिल्कुल अनन्य निश्चय बुद्धि है जिनको सदैव खुशी रहती कि हम विश्व के मालिक बनते हैं. ಬಾಬಾ ಹೇಳ್ತಾರೆ, ಇದು ಸೋಲು ಗೆಲುವಿನ ಆಟ ಆಗಿದೆ. ಅರ್ಧ ಕಲ್ಪ ನೀವು ಮಾಯೆಯನ್ನು ಜಯಿಸಿರ್ತೀರಿ, ಅರ್ಧ ಕಲ್ಪ ಮಾಯೆಗೆ ಸೋಲ್ತೀರಿ. ನಿಮ್ಮಲ್ಲಿಯೂ ಸಹ ಅನನ್ಯ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಮಾತ್ರ ಸದಾ ಖುಷಿ ಇರ್ತದೆ. ನಾವೇ ವಿಶ್ವದ ಮಾಲೀಕರಾಗ್ತೇವೆ ಎಂಬ ಖುಷಿ ಕೆಲವರಿಗೆ ಮಾತ್ರ ಇರ್ತದೆ. भल कितने भी क्रिश्चियन पावरफुल है, परंतु विश्व के मालिक बने यह हो नहीं सकता. ಈ ಸಮಯದಲ್ಲಿ ಕ್ರಿಶ್ಚಿಯನರು ಅಂದರೆ ಅಮೇರಿಕಾ, ರಷ್ಯಾ ದೇಶದವರು ಸಾಕಷ್ಟು ಬಲಶಾಲಿ ಆಗಿದ್ದಾರೆ, ಆದರೆ ಅವರು ವಿಶ್ವಕ್ಕೆ ಮಾಲೀಕ ಆಗೋದಿಲ್ಲ. ಟುಕಡೆ ಟುಕಡೆ ಪರ್ ರಾಜ್ಯ ಪಹಲೆ ಪಹಲೆ ಏಕ ಭಾರತ್ ಹಿ ಸಾರೆ ವಿಶ್ವ ಕಾ ಮಾಲಿಕ್ ಥಾ. ಇಲ್ಲಿ ಎಲ್ಲ ದೇಶದವರು ತಮ್ಮ ತಮ್ಮ ತುಂಡಿನ ಮೇಲೆ ರಾಜ್ಯ ಆಳ್ತಾ ಇದ್ದಾರೆ. ತುಂಡು ತುಂಡುಗಳಾಗಿರುವಂತಹ ಪ್ರದೇಶದ ಮೇಲೆ ರಾಜ್ಯ ಆಳ್ತಾರೆ. ಇಡೀ ವಿಶ್ವಕ್ಕೆ ಮಾಲೀಕ ಯಾರೂ ಆಗಿಲ್ಲ. ದೇವತಾओं के सिवाय दूसरा कोई धर्म नहीं था. ऐसा विश्व का मालिक जरूर विश्व का रचयिता ही बनाएगा. देखो बाबा कैसे बैठ समझाते, तुम भी समझा सकते हो. भारतवासी विश्व के मालिक थे जरूर. विश्व के रचयिता से ही वर्षा मिला होगा. फिर जब राजाई गंवाते हैं, दुखी होते हैं, तो बाप को याद करते हैं. ಪರಮಾತ್ಮನೇ ಆ ಏಕ ರಾಜ್ಯದ ರಚಯಿತ ಆಗಿರ್ತಾನೆ. ಅವನೇ ನಿಮಗೆ ಆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತಾನೆ. ನಂತರ ನೀವು ಆ ರಾಜ್ಯ ಭಾಗ್ಯವನ್ನು ಕಳ್ಕೊಳ್ತೀರಿ, ದುಃಖಿ ಆಗ್ತೀರಿ. ಆಗ ತಂದೆಯನ್ನು ನೆನಪು ಮಾಡ್ತೀರಿ. भक्ति मार्ग है ही भगवान को याद करने का मार्ग. कितने प्रकारों से भक्ति, दान, पुण्य, जप, तप आदि करते हैं. इस पढ़ाई से तुमको राजाई मिलती. वह पूरी होने से फिर तुम भगत बन जाते हो. ಭಕ್ತಿ ಮಾರ್ಗ ಅಂದ್ರೇ ಭಗವಂತನನ್ನು
ನೆನಪು ಮಾಡುವಂತಹ ಮಾರ್ಗ. ಎಷ್ಟು ರೀತಿಯಿಂದ ಭಕ್ತರು ಭಕ್ತಿ ಮಾಡ್ತಾರೆ, ದಾನ ಪುಣ್ಯ ಜಪ ತಪ ಇತ್ಯಾದಿಗಳನ್ನು ಮಾಡ್ತಾರೆ. ಅದರ ಫಲವಾಗಿ ನಿಮಗೆ ಸ್ವರ್ಗದ ರಾಜ್ಯ ಸಿಗ್ತದೆ. ಆ ರಾಜ್ಯ ಭೋಗಿಸಿದ ನಂತರ, ಆ ರಾಜ್ಯವನ್ನು ಕಳ್ಕೊಂಡ ನಂತರ ನೀವು ಪುನಃ ಭಕ್ತರಾಗ್ತೀರಿ. लक्ष्मी को भगवान भगवती कहते हैं क्योंकि भगवान से राजाई ली है. बाप कहते उनको भी तुम भगवान भगवती नहीं कह सकते. इनको यह राजधानी जरूर स्वर्ग के रचयिता ने दी होगी, परंतु कैसे दी यह कोई नहीं जानते. तुम सब बाप के ಅಥವಾ ಭಗವಾನ್ ಕೆ ಬಚ್ಚೆ ಹೋ. ಭಕ್ತರು ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಮತ್ತು ಭಗವತಿ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಲಕ್ಷ್ಮೀನಾರಾಯಣರು ಭಗವಾನ್ ಭಗವತಿ ಆಗಿಲ್ಲ. ಭಗವಂತ ಒಬ್ಬನೇ. ಅವನೇ ಲಕ್ಷ್ಮೀನಾರಾಯಣರಿಗೆ ಆ ಒಂದು ಆಸ್ತಿಯನ್ನು ಕೊಡ್ತಾನೆ. ವಿಶ್ವದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡ್ತಾನೆ. ಈ ಥರ ಲಕ್ಷ್ಮೀನಾರಾಯಣರು ಸಹ ಪರಮಾತ್ಮನ ಮಕ್ಕಳಾಗಿದ್ದಾರೆ ವಿನಃ ಪರಮಾತ್ಮ ಪರಮಾತ್ಮಿ ಆಗಿಲ್ಲ ಅಂತ ಹೇಳ್ತಾರೆ ಬಾಪ್. ಅಬ್ ಬಾಪ್ ಸಬ್ಕೋ ರಾಜಾಯಿ ನಹಿ ದೇಂಗೆ, ಯಹ ಭಿ ಡ್ರಾಮಾ ಬನಾ ಹುವಾ ಹೈ. ಸತ್ಯಯುಗದ ರಾಜ್ಯ ಭಾಗ್ಯ ಶಿವತಂದೆ ವಿಶ್ವದ ಎಲ್ಲ ಆತ್ಮರಿಗೂ ಕೊಡೋದಿಲ್ಲ. ಯಾರು ಹಿಂದೆ ಪಡ್ಕೊಂಡಿದ್ರು ಅವರೇ ಬಂದು ಪುನಃ ಆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ. अपने को सब पतित भ्रष्टाचारी मानते हैं. इस समय प्रजा का प्रजा पर राज्य है. पतित दुनिया से पार जाने के लिए खिवैया को याद करते हैं. आकर इस वेश्यालय से ಶಿವಾಲಯ ಮೇಲೆ ಚಲು. ಈಗ ಇದು ಪತಿತ ಭ್ರಷ್ಟಾಚಾರಿ ರಾಜ್ಯ ಆಗಿದೆ, ಪ್ರಜಾರಾಜ್ಯ ಆಗಿದೆ. ಇಲ್ಲಿ ಎಲ್ಲರೂ ಪತಿತರಾಗಿದ್ದರೆ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ ಅಂಬಿಗನಾದಂತಹ ಆ ತಂದೆಗೆ ನೆನಪು ಮಾಡ್ತಾರೆ, ಕರೀತಾರೆ. ಈ ವೇಶ್ಯಾಲಯದಿಂದ ನಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗು ಅಂತ ಕೇಳ್ಕೊತಾರೆ. ಉನ್ಕೋ ಭಿ ಶಿವಾಲಯ कहते हैं. सारी सृष्टि शिवालय बन जाती है. एक निराकार शिवालय निर्माण धाम, दूसरा शिव बाबा जो राजधानी स्थापन करते हैं वह भी शिवालय. ಮೊದಲನೇ ಶಿವಾಲಯ ನಿರ್ವಾಣ ಧಾಮ ಆಗಿದೆ, ನಿರಾಕಾರಿ ಶಿವಾಲಯ. ಎರಡನೆಯದು ಸತ್ಯಯುಗನೂ ಶಿವಾಲಯ ಆಗಿದೆ. ಯಾಕೆಂದರೆ ಶಿವ ತಂದೆನೇ ಆ ರಾಜಧಾನಿಯ ಸ್ಥಾಪನೆ ಮಾಡ್ತಾರೆ. ಯಹ ಸಾಕಾರಿ ಶಿವಾಲಯ सतयुग में, वह निराकार शिवालय निर्वाण धाम में. यह नोट करो. ಸತ್ಯಯುಗಕ್ಕೆ ಸಾಕಾರ ಶಿವಾಲಯ ಅಂತ ಹೇಳಲಾಗ್ತದೆ. ಸ್ವರ್ಗಕ್ಕೆ ಸಾಕಾರ ಶಿವಾಲಯ ಅಂತ ಹೇಳಲಾಗ್ತದೆ. ಪರಮಧಾಮಕ್ಕೆ ನಿರಾಕಾರ ಶಿವಾಲಯ ಅಂತ ಹೇಳಲಾಗ್ತದೆ. ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. समझाने के लिए बच्चों को पॉइंट्स बहुत मिलती है. फिर अच्छी रीति ಮಂಥನ್ भी करना चाहिए. ಜ್ಞಾನ ತಿಳಿಸುವುದಕ್ಕಾಗಿ ಬಾಬಾ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ತಿಳಿಸ್ತಾನೇ ಇರ್ತಾರೆ. ಮಕ್ಕಳು ಅದರ ಬಗ್ಗೆ ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು. ಜೈಸೆ ಕಾಲೇಜ್ ಕೆ ಬಚ್ಚೆ
बचपन में सवेरे सवेरे उठकर अध्ययन करते। सवेरे क्यों बैठते हैं? क्योंकि आत्मा विश्राम पाकर रिफ्रेश हो जाती। एकांत में बैठ पढ़ने से धारणा अच्छी होती। ಹೇಗೆ ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳು ಬೆಳಗ್ಗೆ ಎದ್ದು ಅಭ್ಯಾಸ ಮಾಡ್ತಾರೆ. ಯಾಕೆ? ಬೆಳಗ್ಗಿನ ಸಮಯದಲ್ಲಿ ಆತ್ಮ ವಿಶ್ರಾಂತಿಯನ್ನು ಪಡೆದು ರಿಫ್ರೆಶ್ ಆಗಿರ್ತದೆ. ಏಕಾಂತದಲ್ಲಿ ಕುಳಿತು ಓದಿದಾಗ ಧಾರಣೆ ಒಳ್ಳೆಯ ರೀತಿಯಿಂದ ಆಗಿಬಿಡ್ತದೆ. ಸವೇರೆ ಉಠನೆ ಕಾ ಶೌಕ್ होना चाहिए। कोई कहते हमारी ड्यूटी ऐसी है, सवेरे जाना पड़ता है। अच्छा शाम को बैठो। शाम के समय भी कहते हैं देवताएं ಚಕ್ರ ಲಗಾತೆ. ಕೆಲವರು ಹೇಳ್ತಾರೆ ಬೆಳಗ್ಗಿನ ಸಮಯದಲ್ಲಿ ನಮ್ಮ ಡ್ಯೂಟಿ ಕರ್ತವ್ಯ ಪ್ರಾರಂಭವಾಗ್ತದೆ. ಆದ್ದರಿಂದ ನಮಗೆ ಬೆಳಗ್ಗಿನ ಸಮಯದಲ್ಲಿ ಮುರಳಿ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬೆಳಗ್ಗಿನ ಸಮಯದಲ್ಲಿ ಅವಕಾಶ ಸಿಗದೇ ಇರೋರು ಸಂಜೆಯ ಸಮಯದಲ್ಲಿ ಕುಳಿತು ಯೋಗ ಮಾಡಿರಿ, ಮುರಳಿ ಕೇಳ್ರಿ. ಮುಸ್ಸಂಜೆಯ ಸಮಯವೂ ಸಹ ಬಹಳ ಮಹತ್ವದ ಸಮಯ ಆಗಿದೆ. ಸಂಜೆಯ ಸಮಯದಲ್ಲೂ ದೇವತೆಗಳು ಸುತ್ತಾಕ್ತಾರೆ ಅಂತ ಗಾಯನ ಇದೆ. ದೇವತೆಗಳು ಓಡಾಡ್ತಾರೆ ಅಂತ ಗಾಯನ ಇದೆ. क्वीन विक्टोरिया का वजीर रात को बाहर बत्ती के नीचे जाकर पढ़ता था। बहुत गरीब था, पढ़कर वजीर बन गया। सारा मदार पढ़ाई पर है। ವಿಕ್ಟೋರಿಯಾ ರಾಣಿಯ ಮಂತ್ರಿಯಾಗುವ ಮೊದಲು ಬೀದಿಯ ದೀಪದಲ್ಲಿ ಅವನ ಅಭ್ಯಾಸ ಮಾಡ್ತಿದ್ದ. ಬೀದಿ ದೀಪದ ಕೆಳಗೆ ಕುಳಿತು ಆ ಬೆಳಕಿನಲ್ಲಿ ಅವನು ಅಭ್ಯಾಸ ಮಾಡ್ತಿದ್ದ, ಓದ್ತಿದ್ದ. ಬಹಳ ಬಡವನಾಗಿದ್ದ. ಆದರೆ ಓದಿ ಅಭ್ಯಾಸ ಮಾಡಿ ಪಾಸಾದ ನಂತರ ಅವನು ರಾಣಿಯ ಮಂತ್ರಿಯಾಗಿಬಿಟ್ಟ. ಹೀಗೆ ನಮ್ಮ ಯಾವುದೇ ಒಂದು ಪದವಿ, ಉನ್ನತ ಸ್ಥಾನ ಮಾನಕ್ಕೆ ಆಧಾರ ನಾವು ಓದುವ ವಿದ್ಯಾಭ್ಯಾಸ ಆಗಿರ್ತದೆ. ತುಮಕೋ ಪಢಾನೆ ವಾಲಾ ಪರಮಾತ್ಮ ಹೈ. तुमको यह ब्रह्मा नहीं पढ़ाता, न श्री कृष्ण निराकार ज्ञान का सागर पढ़ाते हैं। उनको ही रचना के आदि मध्य ಅಂತ್ಯ का ಜ್ಞಾನ. ನಿಮಗೆ ಈ ಬ್ರಹ್ಮ ಬಾಬಾ ಓದಿಸೋದಿಲ್ಲ, ಶ್ರೀಕೃಷ್ಣನು ಓದಿಸೋದಿಲ್ಲ. ನಿರಾಕಾರ ಜ್ಞಾನ ಸಾಗರನಾಗಿರುವಂತಹ ಪರಮಪಿತ ಪರಮಾತ್ಮ ನಿಮಗೆ ಓದಿಸ್ತಾನೆ. ಅವನಲ್ಲಿ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. यह सब बातें बाप समझाते हैं। ब्रह्मा सो विष्णु बन 84 जन्म भोगते, फिर ब्रह्मा बनते। ब्रह्मा ने 84 जन्म लिए हैं। ब्राह्मण वंशावली सो विष्णु वंशावली बनते हो। ब्रह्मा के 84 जन्म या नारायण के 84 जन्म, बात एक ही हो जाती. ಬ್ರಹ್ಮನ 84 ಜನ್ಮಗಳು ಅಂತ ಹೇಳ್ರಿ, ಅಥವಾ ವಿಷ್ಣುವಿನ 84 ಜನ್ಮಗಳು ಅಂತ ಹೇಳಿದರೂ ಒಂದೇ ಆಗಿದೆ. ನೀವೆಲ್ಲ ಬ್ರಾಹ್ಮಣ ವಂಶಾವಳಿಯಾದಂಥವರು ವಿಷ್ಣು ವಂಶಾವಳಿ ಆಗ್ತೀರಿ. ಫಿರ್ ಗಿರ್ತೆ ಗಿರ್ತೆ ಶೂದ್ರ ವಂಶಾವಳಿ ಬನೇಗಿ. यह सब बातें बाप समझाते हैं। तुम जानते हो हम आए हैं बेहद के बाप से। श्रीमत पर चल विश्व के महाराजा महारानी बनने के लिए। प्रजा भी विश्व की मालिक ठहरी।
इस पढ़ाई में बड़ी होशियारी चाहिए। जितना पढ़ेंगे पढ़ाएंगे उतना ऊंचा पद पाएंगे। यह बेहद की पढ़ाई है, सबको पढ़ना है। सब एक से ही पढ़ते, फिर नंबरवार कोई अच्छी धारणा करते, कोई को जरा भी धारणा नहीं होती। ಇದು ಬೇಹದ್ದಿನ ವಿದ್ಯಾಭ್ಯಾಸ ಆಗಿದೆ. ಓದಿಸುವವನು ಒಬ್ಬನೇ. ಒಂದೇ ಪಾಠವನ್ನು ಒಂದೇ ವಿದ್ಯೆಯನ್ನು ಎಲ್ಲರಿಗೂ ಓದಿಸ್ತಾನೆ. ಆದರೆ ಓದುವಂಥವರು ಒಂದೇ ರೀತಿಯಲ್ಲಿ ಧಾರಣೆ ಮಾಡೋದಿಲ್ಲ. ನಂಬರ್ವಾರ್ ಸಬ್ ಚಾಹಿ. ಧಾರಣೆ ಮಾಡುವುದರಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕೆ ಅಂದರೆ ಭವಿಷ್ಯದ ರಾಜಧಾನಿಯಲ್ಲಿ ಎಲ್ಲ ರೀತಿಯ ಜನನೂ ಬೇಕು. ರಾಜ दास-दासियाँ सब चाहिए. दास-दासियाँ तो महलों में रहते, प्रजा तो बाहर रहती. वहाँ महल बहुत बड़े बड़े होते, ज़मीन बहुत है, मनुष्य थोड़े, अनाज भी बहुत होता है. सब कामनाएं पूर्ण हो जाती. ಬಾಬಾ ಹೇಳ್ತಾರೆ, ಅಲ್ಲಿ ರಾಜನೂ ಬೇಕೋ, ದಾಸದಾಸಿಯರೂ ಬೇಕೋ, ಪ್ರಜೆಗಳು ಬೇಕು. ಅಲ್ಲಿಯ ಸ್ಥಾನಮಾನಗಳಲ್ಲಿ ವ್ಯತ್ಯಾಸ ಇದೆ ಅಂದರೆ ಇಲ್ಲಿಯ ಪುರುಷಾರ್ಥದಲ್ಲಿ ವ್ಯತ್ಯಾಸ ಇದೆ ಅಂತಲೇ ಅರ್ಥ. ಅಲ್ಲಿಯ ಅರಮನೆಗಳು ಬಹಳ ದೊಡ್ಡದಾಗಿರ್ತವೆ. ದಾಸದಾಸಿಯರು ಅರಮನೆಯಲ್ಲಿ ರಾಜ ರಾಣಿಯ ಜೊತೆಗೇ ವಾಸ ಮಾಡ್ತಾರೆ. ಜಮೀನು ಅಥವಾ ಜಾಗ ಅಂತೂ ಸಾಕಷ್ಟು ದೊಡ್ಡದಿರ್ತದೆ. ಒಬ್ಬೊಬ್ಬರ ಪಾಲಿಗೆ ಬಹಳಷ್ಟು ಜಮೀನಿರ್ತದೆ. ಜನ ಕಡಿಮೆ ಇರ್ತಾರೆ, ಭೂಮಿ ಜಾಸ್ತಿ ಇದೆ. ಹಾಗೆ ಆಹಾರದ ಉತ್ಪತ್ತಿನೂ ಜಾಸ್ತಿ ಆಗ್ತಿರ್ತದೆ. ಯಾರಿಗೂ ಆಹಾರದ ಕೊರತೆ ಉಂಟಾಗೋದಿಲ್ಲ. ಸಬ್ ಕಾಮನಾಯಿ ಪೂರ್ಣ ಹೋ ಜಾತಿ. ಎಲ್ಲರ ಎಲ್ಲ ಮನೋಕಾಮನೆಗಳು ಸತ್ಯಯುಗದಲ್ಲಿ ಪೂರ್ಣ ಆಗಿರ್ತವೆ. पैसे के लिए कभी दुखी नहीं होते. पैराडाइज धाम कितना ऊंचा है. एक की मत पर चलने से तुम विश्व के मालिक बन जाते हो. वहाँ कहेंगे सत्ययुगी सूर्यवंशी लक्ष्मी नारायण का राज्य. फिर बच्चे गद्दी पर बैठेंगे, उनकी माला बनती है. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಎಲ್ಲವೂ ಸಮೃದ್ಧಿಯಾಗಿರ್ತದೆ. ಹಣದ ಕೊರತೆನೂ ಇರೋದಿಲ್ಲ, ಆಹಾರದ ಕೊರತೆನೂ ಇರೋದಿಲ್ಲ. ತಂದೆಯ ಏಕಮತದಂತೆ ನಡೆದು ನೀವು ಅಂತಹ ವಿಶ್ವಕ್ಕೆ ಮಾಲೀಕ ಆಗ್ತೀರಿ. ಲಕ್ಷ್ಮೀನಾರಾಯಣರು ಸತ್ಯಯುಗದ ಪ್ರಥಮ ಮಹಾರಾಜ ಮಹಾರಾಣಿ ಆಗ್ತಾರೆ. ಆ ಸಿಂಹಾಸನದ ಮೇಲೆ ಮುಂದೆ ಅವರ ಮಕ್ಕಳು ಸಹ ಅಧಿಕಾರಿಯಾಗಿ ಕೂತ್ಕೊಳ್ತಾರೆ. 8 पास विथ ऑनर्स होते, 9 रत्नों की अंगूठी भी पहनते. बीच में बाबा बाकी 8 रत्न. 9 रत्नों की अंगूठी बहुत पहनते. ನಾರಾಯಣನ ಸಮಕಾಲೀನ ರಾಜರು ಇನ್ನೂ 7 ಜನ ಇರ್ತಾರೆ. ಹೀಗೆ ಏಕಕಾಲದಲ್ಲಿ 8 ಜನ ಮಹಾರಾಜರು ವಿಶ್ವದಲ್ಲಿ, ಅಂದರೆ ಸತ್ಯಯುಗದ ಪ್ರಾರಂಭದಲ್ಲಿ ಈ ಭಾರತವನ್ನು ಆಳ್ತಾರೆ. ದೆಹಲಿಯಲ್ಲಿ ಇರುವಂತಹ ಮಹಾರಾಜ ಮಹಾರಾಣಿಗೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಅಂತ ಹೆಸರು ಇರ್ತದೆ. ಉಳಿದ ರಾಜ್ಯಗಳಲ್ಲಿ ಇರುವಂಥ ಮಹಾರಾಜ ಮಹಾರಾಣಿಗೆ ಆ ಹೆಸರು ಇರೋದಿಲ್ಲ. ಆದರೆ ಅವರೂ ಸಹ ಲಕ್ಷ್ಮೀನಾರಾಯಣರ ಸಮಾನನೇ ಆಗಿರ್ತಾರೆ. ಆ ಕಾರಣದಿಂದ 8 ರತ್ನಗಳು ಅಂತ ಅವರಿಗೆ ಗಾಯನ ಮಾಡಲಾಗ್ತದೆ. ಆ ಅಷ್ಟರತ್ನಗಳು
ತಮ್ಮ ಪುರುಷಾರ್ಥದಿಂದ ಸಂಗಮ ಯುಗದಲ್ಲಿನೇ ಆ ಯೋಗ್ಯತೆಯನ್ನು ಪಡ್ಕೊಳ್ತಾರೆ. ಅಲ್ಲಿ 9ನೇಯವರು ಶಿವಬಾಬಾ ಆಗಿರ್ತಾರೆ. ಲೌಕಿಕದಲ್ಲಿ ಭಕ್ತರು ನವರತ್ನಗಳ ಉಂಗುರವನ್ನು ಹಾಕ್ಕೊಳ್ತಾರೆ. 8 ಜನ ಮಹಾರಾಜ ಮಹಾರಾಣಿಯರು ಭಾರತದಲ್ಲಿ ರಾಜ್ಯ ಅಧಿಕಾರಿಗಳು ಆಗ್ತಾರೆ. ಆದ್ದರಿಂದ ಅಷ್ಟರತ್ನಗಳ ಗಾಯನ ಇದೆ. ಆ ಅಷ್ಟರತ್ನಗಳನ್ನು ತಯಾರು ಮಾಡುವಂಥವನು ಶಿವಬಾಬಾ ಆಗಿದ್ದಾನೆ. ಆದ್ದರಿಂದ ಆ ಶಿವತಂದೆಗೆ ಮೊದಲನೇ ರತ್ನ ಅಂದರೆ ವಜ್ರ ಅಂತ ಹೇಳಲಾಗ್ತದೆ. ನೌ ರತ್ನೋಂಕಿ ಮಾಲಾ ಪಹನ್ತೆ ಹೇ, अंगूठी पहनते हैं लेकिन समझते नहीं कि वह कौन है. क्रिश्चियन लोग बाह में माला डालते हैं. 8 रत्न और ऊपर फूल होता है. यह मुक्ति वालों की माला है. ಬಾಬಾ ಹೇಳ್ತಿದ್ದಾರೆ, ಭಾರತೀಯರು ಕೊರಳಲ್ಲಿ 108ರ ಮಾಲೆಯನ್ನು ಹಾಕ್ಕೊಳ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ತಮ್ಮ ಕೈಯಲ್ಲಿ ಅದನ್ನು ಸುತ್ತಕೊಂಡಿರ್ತಾರೆ. ಕ್ರಿಶ್ಚಿಯನರು ಜಪ ಮಾಡುವಂತಹ ಮಾಲೆಯಲ್ಲಿ ಕ್ರೈಸ್ತ ಧರ್ಮದ ಪ್ರಮುಖರು ಇರ್ತಾರೆ. ಹಿಂದೂಗಳು ಜಪ ಮಾಡುವಂಥ ಮಾಲೆಯಲ್ಲಿ 108 ಶ್ರೇಷ್ಠ ಪುರುಷಾರ್ಥಿಗಳು ಅಥವಾ ಮಹಾರಥಿಗಳ ಸ್ಮರಣಮಾಲೆ ಅದು ಆಗಿರ್ತದೆ. ಕ್ರೈಸ್ತ ಧರ್ಮದವರು ಜಪ ಮಾಡುವಂಥ ಮಾಲೆ ಮುಕ್ತಿಗೆ ಹೋಗುವಂಥವರ ಮಾಲೆ ಆಗಿರ್ತದೆ. ಹಿಂದೂಗಳು ಜಪ ಮಾಡುವಂಥ ಮಾಲೆ ಜೀವನ್ ಮುಕ್ತಿಯಲ್ಲಿ ಬರುವಂತಹ ದೇವಾತ್ಮರ ಮಾಲೆ ಆಗಿರ್ತದೆ. अर्थ भी समझाना है ना, शायद वह पोप की भी नंबरवार माला बनाते हो. ಕ್ರೈಸ್ತ ಧರ್ಮದವರು ಜೀವನ್ಮುಕ್ತಿಯಲ್ಲಿ ಬರೋದಿಲ್ಲ, ಕೇವಲ ಮುಕ್ತಿಗೆ ಹೋಗ್ತಾರೆ. ಆದರೆ ಮುಕ್ತಿಗೆ ಹೋಗುವುದರಲ್ಲಿನೂ ಸಹ ನಂಬರ್ವಾರ್ ಇರ್ತಾರೆ. ಆ ಕಾರಣದಿಂದ ಅವರ ಮಾಲೆಯೂ ಸಹ ತಯಾರಾಗ್ತದೆ. इस माला का तो उनको मालूम ही नहीं. ಆ ಧರ್ಮದ ಪ್ರಚಾರ ಕಾರ್ಯದಲ್ಲಿ ಆ ಧರ್ಮದ ತತ್ವಗಳನ್ನು ಧಾರಣೆ ಮಾಡಿಕೊಳ್ಳೋದ್ರಲ್ಲಿ ಯಾರು ಮುಂದಿರ್ತಾರೋ ಅವರ ಮಾಲೆ ಅಲ್ಲಿ ತಯಾರಾಗ್ತದೆ. ವಾಸ್ತವ में माला तो यही है जो सभी फेरते. शिव बाबा और तुम बच्चे जो मेहनत करते हो, अब अगर तुम किसको भी बैठ समझाओ कि माला किसकी बनी हुई है तो झट समझ जाएंगे. तुम्हारा प्रोजेक्टर विलायत तक भी जाएगा. फिर समझाने वाली जोड़ी भी चाहिए. समझेंगे यह तो ಪ್ರವೃತ್ತಿ ಮಾರ್ಗ. ಭಾರತೀಯರಿಗೆ ನೀವು ಈ ಮಾಲೆಯ ರಹಸ್ಯವನ್ನು ತಿಳಿಸಿಕೊಡಿ. ಆಗ ತಕ್ಷಣ ಅವರು ಇದನ್ನು ತಿಳ್ಕೋತಾರೆ. ಈ ಒಂದು ಪ್ರದರ್ಶನದ ಚಿತ್ರಗಳಾಗಲಿ ಪ್ರೊಜೆಕ್ಟರ್ ಆಗಲಿ ಮುಂದೆ ವಿದೇಶಕ್ಕೂ ಹೋಗಲಿದೆ. ಅದರ ಮೂಲಕ ನೀವು ಜ್ಞಾನ ತಿಳಿಸೋರಿದ್ದೀರಿ. ವಿದೇಶಿಯರಿಗೆ ಜ್ಞಾನ ತಿಳಿಸೋದಕ್ಕಾಗಿ ಪ್ರವೃತ್ತಿ ಮಾರ್ಗದವರು ಸತಿಪತಿ ಇಬ್ಬರೂ ಜ್ಞಾನದಲ್ಲಿ ನಡೆಯುವಂಥವರು ಇದ್ದರೆ ಬಹಳ ಒಳ್ಳೆಯ ರೀತಿಯಿಂದ ಸೇವೆ ನಡೀತದೆ. ಇಬ್ಬರೂ ಸೇರಿ ಸೇವೆ ಮಾಡಿದಾಗ ಜನರಿಗೆ ಅರ್ಥ ಆಗ್ತದೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಪ್ರವೃತ್ತಿಯಲ್ಲಿ ಇದ್ದವರು ಸಹ ಈ ಒಂದು ಜ್ಞಾನದ ಸಾಧನೆ ಮಾಡಬಹುದು ಅಂತ. ಬಾಪ್ ಕಾ ಪರಿಚಯ सबको देना है और सृष्टि चक्र को भी जानना है. जो चक्र को नहीं जानते तो उन्हें क्या कहेंगे. ಜ್ಞಾನ ಹೇಳುವಂಥವರು ಮೊದಲು ತಂದೆಯ ಪರಿಚಯ ಕೊಡಬೇಕು, ನಂತರ ಸೃಷ್ಟಿ ನಾಟಕದ ಜ್ಞಾನನೂ ಕೊಡಬೇಕು. ಆತ್ಮರು ಯಾರು ಚಕ್ರದಲ್ಲಿ ಬಂದು ಪಾತ್ರ ಮಾಡ್ತಿದ್ದಾರೆ ಅವರು ಈ ಚಕ್ರದ ಬಗ್ಗೆನೇ ತಿಳ್ಕೊಳ್ಳಿಲ್ಲ ಅಂದರೆ
ಅವರಿಗೆ ಏನಂತ ಹೇಳಬೇಕು? सतयुग में तुम सर्वगुण संपन्न 16 कला संपूर्ण थे, अभी फिर बनते हो। तुम यह पढ़ाई पढ़कर इतने ऊंचे बने। राधे कृष्ण अलग अलग राजधानी के थे। स्वयंवर के बाद नाम लक्ष्मी नारायण पड़ा। लक्ष्मी नारायण का कोई बचपन का चित्र नहीं दिखाते। सतयुग में तो किसकी स्त्री अकाले मरती नहीं, सब पूरे टाइम पर ಶರೀರ್ छोड़ते। ಬಾಬಾ ತಿಳಿಸಿಕೊಡ್ತಾರೆ, ನೀವೆಲ್ಲರೂ ಸರ್ವಗುಣ ಸಂಪನ್ನ ಆಗಿದ್ದರೆ, 16 ಕಲಾ ಸಂಪೂರ್ಣ ಆಗಿದ್ದರೆ, ಆ ರಾಜ್ಯನೇ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ರಾಧಾಕೃಷ್ಣರು ಬೇರೆ ಬೇರೆ ರಾಜಧಾನಿಯ ರಾಜಕುಮಾರ ರಾಜಕುಮಾರಿಯಾಗಿದ್ದರು. ವಿವಾಹದ ನಂತರ ಅವರೇ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಆಗ್ತಾರೆ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣನ ಬಾಲ್ಯದ ಚರಿತ್ರೆಯನ್ನು ಎಲ್ಲೂ ತೋರಿಸಿಲ್ಲ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಯಾರ ಪತ್ನಿನೂ ಅಕಾಲಿಕವಾಗಿ ಸಾಯೋದಿಲ್ಲ. ಎಲ್ಲರೂ ಸಂಪೂರ್ಣ ಸಮಯವನ್ನು ಬದುಕಿ ಸಂಪೂರ್ಣ ಆಯುಷ್ಯವನ್ನು ಮುಗಿಸಿ ನಂತರ ದೇಹ ಬಿಡ್ತಾರೆ. ರೋನೆ ಕಿ ದರ್ಕಾರ್ ಹಿ ನಹಿ. ಆ ಕಾರಣದಿಂದ ಯಾರೂ ಸಹ ಅಲ್ಲಿ ಅಳೋದಿಲ್ಲ. ವಹ ಹೇ ಸ್ವರ್ಗ. ಇಸ್ ಸಮಯ ಯಹ ಅಮೇರಿಕಾ रशिया आदि जो भी है, सब में है माया का भपका। यह एरोप्लेन मोटरें सब बाबा के होते ही निकली। 100 ವರ್ಷ में यह सब हुए. ಬಾಬಾ ಹೇಳ್ತಾರೆ, ಅದು ನಿಜವಾದ ಸ್ವರ್ಗ ಆಗಿತ್ತು, ಇದು ನಕಲಿ ಸ್ವರ್ಗ ಆಗಿದೆ. ಇಲ್ಲಿ ಅಮೇರಿಕಾ, ರಶಿಯಾ ಮತ್ತು ಅನೇಕ ದೇಶಗಳಲ್ಲಿ ಯಾವ ವೈಭವ ಕಾಣಿಸ್ತಾ ಇದೆ ಅದು ಮಾಯೆಯ ಕ್ಷಣಿಕ ವೈಭವ ಆಗಿದೆ. ಈ ವಿಮಾನಗಳು ವಾಹನಗಳೆಲ್ಲ ಇತ್ತೀಚಿನ 100 ವರ್ಷಗಳಲ್ಲಿ ಕಂಡುಹಿಡಿದಿದ್ದಾರೆ. ಯಹ ಮೃಗ ತೃಷ್ಣಾ ಮಿಸಲ್ ರಾಜ್ಯ ಹೇ, ಮಾಯಾ ಕಾ ಪಾಂಪ್ ಸಾಯಿನ್ಸ್ ಕಾ ಪಿಛಾಡಿ ಕಾ ಭಬಕಾ ಅಲ್ಪಕಾಲ್ ಕೇಲಿ. ಇದ ಮೃಗ ಮರೀಚಿಕೆ ಆಗಿದೆ, ಮಾಯೆಯ ನಕಲಿ ಸ್ವರ್ಗ ಆಗಿದೆ. ವಿಜ್ಞಾನದ ವೈಭವ ಅಲ್ಪಕಾಲಕ್ಕಾಗಿ ಕಾಣ್ತಾ ಇದೆ. ಯಹ ಸಬ್ ಖತಮ್ ಹೋ ಜಾಯೆಂಗೆ, ಫಿರ್ ಸ್ವರ್ಗ ಮೇ काम में आएंगे. माया के पंप से खुशी भी मनाएंगे तो विनाश भी होगा. ಆದರೆ ಈ ಎಲ್ಲ ಸಾಮಗ್ರಿಗಳು ವಿನಾಶದ ಸಮಯದಲ್ಲಿ ಖತಮ್ ಆಗ್ತವೆ. ಮಾಯೆಯ ವೈಭವ ನೋಡಿ ಜನ ಖುಷಿ ಪಡ್ತಾ ಇದ್ದಾರೆ, ಆದರೆ ಆ ಮಾಯೆ ಅಥವಾ ವಿಜ್ಞಾನವೇ ವಿನಾಶಕ್ಕೆ ಕಾರಣ ಆಗ್ತದೆ. तुम श्रीमत से अपनी राजाई लेते हो. बच्चे अच्छी तरह पढ़ो, परंतु साथ साथ बाबा यह भी जानते कि कल्प पहले मुवाफिक ही सबको पढ़ना है. ಬಾಬಾ ಹೇಳ್ತಾರೆ, ಮಕ್ಕಳೇ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿರಿ. ಆದರೆ ಬಾಬನಿಗೆ ಇದು ಸಹ ಗೊತ್ತಿದೆ, ಹಿಂದಿನ ಕಲ್ಪದಲ್ಲಿ ಯಾರು ಅಭ್ಯಾಸ ಮಾಡಿದರೂ ಅವರೇ ಈ ಕಲ್ಪದಲ್ಲಿ ಮಾಡ್ತಾರೆ ಅಂತ. ನರ್ಕಕ್ಕೋ ಸ್ವರ್ಗ ಬನಾನೆ ಕಾ ಕಲ್ಯಾಣಕಾರಿ ಪಾರ್ಟ್ ಕಲ್ಪ ಪಹಲೆ ಮುವಾಫಿಕ್ ಚಲ್ ರಹಾ ಹೈ. ನರ್ಕವನ್ನು ಸ್ವರ್ಗ ಮಾಡುವ ಪಾತ್ರ ಹಿಂದಿನ ಕಲ್ಪದಲ್ಲಿ ಹೇಗೆ ನಡೆದಿತ್ತು ಹಾಗೆ ಈ ಕಲ್ಪದಲ್ಲಿಯೂ ನಡೆಯಲಿದೆ. बाकी जो इस धर्म का नहीं होगा उसको यह ज्ञान बुद्धि में बैठेगा नहीं. बाप टीचर है तो बच्चों को भी टीचर बनना पड़ेगा. विलायत तक यह पढ़ाने के लिए बच्चे गए हैं. इंटरप्रेटर भी साथ में होशियार
चाहिए। मेहनत तो करनी ही। ಬಾಬಾ ಹೇಳ್ತಾರೆ, ನಾನು ಶಿಕ್ಷಕ ಆಗಿದ್ದೀನಿ ಅಂದರೆ ನನ್ನ ಮಕ್ಕಳಾದಂತಹ ನೀವುಗಳು ಸಹ ಮಾಸ್ಟರ್ ಶಿಕ್ಷಕ ಆಗಬೇಕು. ವಿದೇಶಕ್ಕೆ ಹೋಗಿ ಈ ಜ್ಞಾನವನ್ನು ತಿಳಿಸಬೇಕು. ವಿದೇಶಕ್ಕೆ ಹೋಗಿ ಜ್ಞಾನ ಹೇಳುವಂಥವರು ತಮ್ಮ ಜೊತೆಗೆ ಅನುವಾದ ಮಾಡುವಂಥವರನ್ನು, ತರ್ಜುಮೆ ಮಾಡುವಂತಹ ಬುದ್ಧಿವಂತರನ್ನು ಕರ್ಕೊಂಡು ಹೋಗಬೇಕು. ತುಮ್ ಈಶ್ವರೀಯ ಬಚ್ಚೋಂ ಕಿ ಚಲನ್ ಬಹುತ್ ಊಂಚಿ ಚಾಯಿ. ವಿದೇಶಕ್ಕೆ ಹೋಗುವಂಥ ಮಕ್ಕಳು ತಮ್ಮ ಜೊತೆಗೆ ಅನುವಾದ ಮಾಡುವಂತಹ ಬುದ್ಧಿವಂತರನ್ನು ಕರ್ಕೊಂಡು ಹೋಗಬೇಕು. ನಿಮ್ಮ ನಡತೆಯೂ ಸಹ ಬಹಳ ಉನ್ನತ ಆಗಿರಬೇಕು. बहुत ऊंची और रॉयल. सतयुग में चलन ऊंची होती है, रॉयल होती है. यहाँ तो तुमको बकरी से शेरनी, बंदर से देवता बनाया जाता है. ಸಂಗಮ ಯುಗದಲ್ಲಿ ಕುರಿಗಳನ್ನು ಸಿಂಹಿಣಿಯರನ್ನಾಗಿ ಮಾಡ್ತಾ ಇದ್ದಾರೆ, ಕೋತಿಗಳನ್ನು ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ ಶಿವ ಬಾಬಾ. तो हर बात में निरहंकारीपना चाहिए. अपने अहंकार को तोड़ना चाहिए. ಪ್ರತಿಯೊಂದು ವಿಷಯದಲ್ಲಿ ಇಲ್ಲಿ ನಿರಹಂಕಾರಿಯ ಗುಣ ಬೇಕು. ತಮ್ಮ ಅಹಂಕಾರವನ್ನು ತೆಗೆದು ಹಾಕಬೇಕು, ಹೊಡೆದು ಹಾಕಬೇಕು. ಯಾದ ರಖನಾ ಚಾಹಿಯೆ ಜೈಸಾ ಕರ್ಮ ಹಮ್ ಕರೆಂಗೆ, हमको देख और करेंगे. अपने हाथ से बर्तन साफ करेंगे तो सब कहेंगे कितने ನಿರಹಂಕಾರಿ है. ನಿಮ್ಮ ಕೆಲಸಗಳನ್ನು ನೀವೇ ಮಾಡಿದರೆ ನಿಮ್ಮನ್ನು ನೋಡೋರು ಸಹ ಅದೇ ಥರ ಮಾಡ್ತಾರೆ. ನೀವು ಊಟ ಮಾಡಿದ ತಟ್ಟೆ ಆಗಲಿ ಲೋಟ ಆಗಲಿ ನೀವೇ ತೊಳೆದಿದ್ದೇ ಆದರೆ ಜನ ಅಂದ್ಕೊಳ್ತಾರೆ ಇವರು ಎಷ್ಟು ನಿರಹಂಕಾರಿ ಆಗಿದ್ದಾರೆ ಅಂತ. सब कुछ हाथ से करते तो और ही जास्ती मान होगा. कहाँ अहंकार आने से दिल से उतर जाते. ನೀವೇ ಸ್ವತಃ ಕೈಯಿಂದ ಕೆಲಸ ಮಾಡ್ತಾ ಇದ್ದರೆ, ಸೇವೆ ಮಾಡ್ತಾ ಇದ್ದರೆ ನಿಮ್ಮ ಗೌರವ ಇನ್ನೂ ಜಾಸ್ತಿ ಆಗ್ತದೆ. ಅಹಂಕಾರ ತೋರಿಸಿದರೆ ನಿಮ್ಮ ಗೌರವ ಕಡಿಮೆ ಆಗ್ತದೆ. जब तक ऊंची अवस्था नहीं बनी है, दिल पर नहीं चढ़ेंगे तो तख्त पर बैठेंगे कैसे. ನಂಬರ್ವಾರ್ ಮರ್ತಬೆ ಹೋತೆ. ಎಲ್ಲಿಯವರೆಗೆ ನಿಮ್ಮ ಸ್ಥಿತಿ ಉನ್ನತ ಸ್ಥಿತಿಗೆ ತಲುಪೋದಿಲ್ಲ, ನೀವು ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಆಗೋದಿಲ್ಲ, ಅಲ್ಲಿಯ ತನಕ ನಿಮಗೆ ಭವಿಷ್ಯದಲ್ಲಿಯೂ ಉನ್ನತ ಪದವಿ ಸಿಗೋದಿಲ್ಲ. ಇಲ್ಲಿ ನಂಬರ್ವಾರ್ ಸ್ಥಾನಮಾನಗಳಿವೆ. ಜಿನ್ಕೆ ಪಾಸ್ ಬಹುತ್ ಧನ್ ಹೈ तो फर्स्ट क्लास महल बनाते, गरीब झोपड़ी बनाएंगे. इसलिए अच्छी तरह से पास हो अच्छा पद पाना चाहिए. ಹೇಗೆ ಇಲ್ಲಿ ಹಣ ಇದ್ದವರು ದೊಡ್ಡ ಮನೆಯನ್ನು ಕಟ್ಟಿಸ್ತಾರೆ, ಬಡವರು ಒಂದು ಕುಟೀರವನ್ನು ಕಟ್ತಾರೆ. ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಅರಮನೆ ಬೇಕು ಅನ್ನೋದಾದರೆ ಇಲ್ಲಿ ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು. ಕೊನೆಯ ಪರೀಕ್ಷೆಯಲ್ಲಿ ಸಂಪೂರ್ಣ ಪಾಸ್ ಆಗಬೇಕು. अपने नसीब को बढ़ाना है, रात दिन खूब मेहनत कर पढ़ना है. ಅದೃಷ್ಟದಲ್ಲಿ ಇದ್ದರೆ ಪಾಸ್ ಆಗ್ತೀನಿ ಅಂತ ಆಲಸಿಗಳಾಗಿ ಕೂತ್ಕೋಬಾರ್ದು. ನಿಮ್ಮ ಭಾಗ್ಯವನ್ನು ನೀವೇ ವೃದ್ಧಿ ಮಾಡಿಕೊಳ್ಳಬೇಕು, ಹೆಚ್ಚಿಸಿಕೊಳ್ಳಬೇಕು. ಹಗಲು ರಾತ್ರಿ ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು. ನಿದ್ದೆಯನ್ನು ಗೆಲ್ಲುವಂಥವರಾಗಬೇಕು. विचार सागर मंथन रात को करने से तुमको बहुत मज़ा आएगा. बाबा को कोई बतलाते नहीं कि बाबा हम ऐसे विचार सागर मंथन करते हैं, तो बाबा समझते हैं
कि कोई उठता ही नहीं, शायद इनका पार्ट ही इतना है. ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುವಂಥ ಮಕ್ಕಳು ಒಬ್ಬರೂ ಸಹ ಬಾಬೋರಿಗೆ ತಮ್ಮ ಅನುಭವಗಳನ್ನು ಬರೆದು ತಿಳಿಸ್ತಾ ಇಲ್ಲ. ಆಗ ಬಾಬಾ ತಿಳ್ಕೋತಾರೆ, ಇವ್ರು ಯಾರೂ ಸಹ ಅಮೃತ ವೇಳೆಯಲ್ಲಿ ಎದ್ದು ಯೋಗನೇ ಮಾಡೋದಿಲ್ಲ ಅಂತ. तो बाप को पूरा समाचार देना चाहिए. बाबा अनुभव बताते हैं, उठकर याद में बैठो, ऐसे ऐसे ख्याल करो. ऊंचे ते ऊंचा बाबा है, फिर सूक्ष्म वतनवासी ब्रह्मा विष्णु शंकर. फिर ब्रह्मा क्या है, विष्णु क्या है, ऐसे ऐसे विचार सागर मंथन करना चाहिए. ಈ ಬ್ರಹ್ಮ ಬಾಬಾನು ತಮ್ಮ ಅನುಭವ ಹೇಳ್ತಾರೆ. ಬ್ರಹ್ಮ ಬಾಬಾ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ವಿಚಾರ ಸಾಗರ ಮಂಥನ ಮಾಡ್ತಾರೆ. ಸೃಷ್ಟಿ ಚಕ್ರವನ್ನು ಬುದ್ಧಿಯ ಮೂಲಕ ತಿರುಗಿಸ್ತಾರೆ. ಬ್ರಹ್ಮನೇ ಹೇಗೆ ವಿಷ್ಣು ಆಗ್ತಾರೆ, ವಿಷ್ಣುನೇ ಹೇಗೆ ಬ್ರಹ್ಮ ಆಗ್ತಾರೆ ಎಂಬುದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡ್ತಾರೆ. अच्छा मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. जो कर्म हम करेंगे हमको देख और करेंगे, इसलिए हर कर्म पर ಧ್ಯಾನ ದೇನಾ ಹೇ. ಯಾವ ಕರ್ಮ ನಾವು ಮಾಡ್ತೇವೆಯೋ ನಮ್ಮನ್ನು ನೋಡಿ ಬಹಳ ಜನ ಮಾಡ್ತಾರೆ. ಆದ್ದರಿಂದ ನಮ್ಮ ಕರ್ಮದ ಬಗ್ಗೆ ಸಂಪೂರ್ಣ ಗಮನ ಕೊಡಬೇಕು. बहुत बहुत निर्माण चित्त निरहंकारी बनना है, अहंकार को तोड़ देना है. ಬಹಳ ಬಹಳ ನಮ್ರಚಿತ್ತ ಆಗಬೇಕು, ನಿರಹಂಕಾರಿ ಆಗಬೇಕು, ಅಹಂಕಾರವನ್ನು ಹೊಡೆದು ಹಾಕಬೇಕು. ಎರಡನೇದು, अपना नसीब ऊंचा बनाने के लिए अच्छी रीति पढ़ाई पढ़नी है. सवेरे सवेरे उठकर बाप को याद करने का शौक रखना है. ತಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಸಕ್ತಿ ಮಕ್ಕಳಲ್ಲಿ ಇರಬೇಕು. वरदान. त्रिकालदर्शी स्थिति द्वारा मूंझने की परिस्थितियों को मौज में परिवर्तन करने वाले कर्म योगी भव. ತ್ರಿಕಾಲದರ್ಶಿ ಸ್ಥಿತಿಯಿಂದ ಗೊಂದಲವನ್ನು ದೂರ ಮಾಡಿ ಮೋಜಿನಲ್ಲಿ ಇರುವಂತಹ ಕರ್ಮ ಯೋಗಿ ಆಗಿರಿ. ಗೊಂದಲದ ಪರಿಸ್ಥಿತಿಯನ್ನು ಮೋಜಿನ ಪರಿಸ್ಥಿತಿಯಲ್ಲಿ ಪರಿವರ್ತನೆ ಮಾಡುವಂತಹ कर्म योगी आगिरे. जो बच्चे त्रिकालदर्शी है वे कभी किसी बात में मूंझ नहीं सकते, क्योंकि उनके सामने तीनों काल क्लियर है. जब मंजिल और रास्ता क्लियर होता है तो कोई मूंझता नहीं. त्रिकालदर्शी आत्माएं कभी कोई बात में सिवाय मौज के और कोई अनुभव नहीं करती. चाहे परिस्थिति मुंझाने की हो, लेकिन ब्राह्मण आत्मा उसे भी मौज में बदल देगी, क्योंकि अनगिनत बार वह पार्ट बजाया है. यह स्मृति कर्मयोगी बना देती है.
ವಹ ಹರ್ ಕಾಮ್ ಮೋಜಸೆ ಕರ್ತೆ. ಯಾವ ಮಕ್ಕಳು ತ್ರಿಕಾಲದರ್ಶಿ ಆಗಿರ್ತಾರೆ ಅವರು ಯಾವುದೇ ಸಂಶಯಕ್ಕೆ ಒಳಗಾಗೋದಿಲ್ಲ. ಅವರ ಮುಂದೆ 3 ಕಾಲದ ದೃಶ್ಯ ಸ್ಪಷ್ಟವಾಗಿ ಕಾಣ್ತಿರ್ತದೆ. ಅವರಿಗೆ ತಮ್ಮ ಗುರಿ ಮತ್ತು ಮಾರ್ಗ ಸ್ಪಷ್ಟವಾಗಿ ಕಾಣಿಸ್ತದೆ. ತ್ರಿಕಾಲದರ್ಶಿ ಆತ್ಮರು ಯಾವುದೇ ವಿಷಯ ಬರಲಿ, ಎಂಥದೇ ಪರಿಸ್ಥಿತಿ ಬರಲಿ, ಮೋಜಿನ ಅನುಭವ ಮಾಡ್ತಾರೆ. ಪರಿಸ್ಥಿತಿ ಗೊಂದಲದ ಪರಿಸ್ಥಿತಿನೇ ಇರಬಹುದು, ಆದರೆ ತ್ರಿಕಾಲದರ್ಶಿ ಮಕ್ಕಳು ಆ ಪರಿಸ್ಥಿತಿಯನ್ನು ಮೋಜಿನ ಪರಿಸ್ಥಿತಿಯಲ್ಲಿ ಬದಲಾಯಿಸ್ತಾರೆ. ಅವರಿಗೆ ಈ ಸ್ಮೃತಿ, ಇದು ಕಲ್ಪಕಲ್ಪಕ್ಕೂ ನಡೆಯುವಂತಹ ಪುನರಾವರ್ತನೆ ಆಗುವಂಥ ನಾಟಕ ಎಂಬ ಸ್ಮೃತಿ ಕರ್ಮಯೋಗಿಯನ್ನಾಗಿ ಮಾಡಿಬಿಡ್ತದೆ. ಅವರು ಪ್ರತಿಯೊಂದು ಕರ್ಮವನ್ನು ಮೋಜಿನಿಂದ, ಖುಷಿಯಿಂದ ಮಾಡ್ತಾರೆ. ಶ್ಲೋಗನ್. ಸರ್ವಕಾ ಸಮ್ಮಾನ್ ಪ್ರಾಪ್ತ ಕರ್ನಾ ಹೇ ತೋ ಹರೇಕೋ ಸಮ್ಮಾನ ದೋ. ಸರ್ವರಿಂದ ಸನ್ಮಾನದ ಪ್ರಾಪ್ತಿ ಆಗಬೇಕಾದರೆ ಸರ್ವರಿಗೂ ಸನ್ಮಾನ ಕೊಡ್ತಾ ಹೋಗ್ರಿ. ಅಚ್ಚಾ. ಓಂ ಶಾಂತಿ.